ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಟೈಲರಿಂಗ್ ಕ್ಲಾಸ್ನ 2ನೇ ಕ್ಲಾಸ್ ಆಗಿರುತ್ತೆ. ಸಾದಾ ಬ್ಲೌಸ್ ಕಟ್ಟಿಂಗ್ದು ಸ್ಟಿಚಿಂಗ್ ವಿಡಿಯೋ ಆಗಿರುತ್ತೆ. ಫುಲ್ಲು ಲೆಂತಿ ವಿಡಿಯೋ ಇರುತ್ತೆ. ಫುಲ್ಲು ಡೀಟೇಲಾಗಿ ನೋಡಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಇದು ಅಂಚು ಬಂದರೆ ಹಾಗೆ ಫೋಲ್ಡ್ ಮಾಡ್ಕೋಬೇಕು. ಅಂಚು ಬಂದಿಲ್ಲ, ಇದು ನಾನು ಕೆಳಗಡೆ 1/4 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ. ಇದು ಬ್ಯಾಕ್ ಪೀಸು, ಓಕೆನಾ. ಇವಾಗ ಇದನ್ನು ನೀಟಾಗಿ ಕೆಳಗಡೆ 1/4 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಇನ್ನು 1 ಇಂಚ್ ಇರುತ್ತಲ್ಲ, 1 ಇಂಚನ್ನ ಫೋಲ್ಡ್ ಮಾಡ್ಕೋಬೇಕು, ಓಕೆನಾ. ಇದನ್ನು ನೀವು ಎಮ್ಮಿಂಗ್ ಮಾಡ್ತೀನಿ ಅಂದರೆ ದೊಡ್ಡೊಲ್ಗೆ ಹಾಕ್ಕೊಳ್ಳಿ, ಇಲ್ಲ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ತುದಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. 2 ಆಪ್ಷನ್ ಇರುತ್ತೆ. ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೀವು ಎಮ್ಮಿಂಗ್ ಏನಾದರೂ ಬೇಕು ಅನ್ನೋರಾದರೆ ದೊಡ್ಡೊಲ್ಗೆ ಹಾಕ್ಕೊಂಬಿಟ್ಟು ಎಮ್ಮಿಂಗ್ ಆದಮೇಲೆ ತೆಗೆದುಬಿಡಿ, ಇಲ್ಲ ಮಾಮೂಲಿ ಇದೇ ಥರ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಓಕೆನಾ. ಅಷ್ಟೇ. ಇದು ಈ ರೀತಿ ಮಾಮೂಲಿ ಅದು ಫೋಲ್ಡ್ ಮಾಡ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಅದನ್ನು ಶೋಲ್ಡರ್ ಮಧ್ಯೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಡಾಟ್ ಹಿಡಿಬೇಕಾಗುತ್ತೆ, ಓಕೆನಾ. ಕರೆಕ್ಟಾಗಿ ಶೋಲ್ಡರ್ ಮಧ್ಯೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಮಾಡಿಕೊಂಡು ಇವಾಗ ಎಷ್ಟಪ್ಪ ಡಾಟ್ ಹಿಡಿಯೋದು ಅನ್ನೋದು ಒಂದು ಕನ್ಫ್ಯೂಸ್ ಇರುತ್ತೆ. 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಡೀಪ್ ಕಡಿಮೆ ಇದ್ದರೆ 2.5 ಇಂಚು 3 ಇಂಚು ತೊಗೋಬೇಕು. ಇದಕ್ಕೆ 4 ಇಂಚು ತೊಗೊಳ್ಳಿ, ಓಕೆನಾ. ಆಮೇಲೆ ಅರ್ಧ ಇಂಚು ಡಾಟ್ ಹಿಡಿಬೇಕಾಗುತ್ತೆ. ನಾವು 1 ಇಂಚ್ ಬಿಟ್ಟಿರ್ತೀವಿ, ಅದನ್ನ ಫೋಲ್ಡ್ ಮಾಡಿದಾಗ ನಮ್ಗೆ ಅರ್ಧ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ತೊಗೋಬೇಕು. ನೀವು ಎರಡೂ ಕಡೆ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಡಾಟ್ 2 ಒಂದೇ ಸಮ ಬರಬೇಕಲ್ವ, ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಫುಲ್ಲು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಓಕೆನಾ. ಈಗ ಇದನ್ನು ಟೇಪಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನಾವು ಆಲ್ರೆಡಿ ಇವಾಗ 4 ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಕರೆಕ್ಟಾಗಿ ಅರ್ಧ ಇಂಚಿಂದ ತುದಿಗೆ ಎಂಡ್ ಆಗಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ತುದಿಗೆ ಬರಬೇಕು ಸ್ಟಿಚಿಂಗು. ಹೀಗೆ ಇನ್ನೊಂದು ಡಾಟನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ಇವಾಗ ಈ ರೀತಿ ಡಾಟ್ ಇಟ್ಕೊಂಡಾದಮೇಲೆ ಇದು ಬ್ಯಾಕ್ ಪೀಸು ರೆಡಿ ಆಗುತ್ತೆ, ಓಕೆನಾ. ಇಷ್ಟೇ. ಇದು ಕೆಳಗಡೆ ಫೋಲ್ಡಿಂಗ್ ಮಾಡ್ಕೋಬೇಕು, ಡಾಟ್ ಇಟ್ಕೋಬೇಕು. ಇದಿಷ್ಟು ಬ್ಯಾಕ್ ಪೀಸ್ ಕೆಲಸ ಅಂದರೆ ಸಾದಾ ಬ್ಲೌಸಲ್ಲಿ. ಲೈನಿಂಗ್ ಬ್ಲೌಸಿಗೆ ಬಂದುಬಿಟ್ಟು ಆಲ್ರೆಡಿ ನಾವು ಕಟ್ಟಿಂಗ್ ಮಾಡೋಕೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಥರ ಕೆಳಗಡೆ 2 ಪೀಸಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಜೈಂಟಿಂಗ್ ಬಂದಿಲ್ಲ, ಓಕೆನಾ. ಒಂದೊಂದಕ್ಕೆ ಸೈಡಲ್ಲಿ ಜೈಂಟಿಂಗ್ ಬರುತ್ತೆ, ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದಕ್ಕೆ ಜೈಂಟಿಂಗ್ ಬಂದಿಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಇದನ್ನು ಅಷ್ಟೇ 1/4 ಇಂಚ್ ಫಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅಂಚು ಏನಾದರೂ ಬಂದಿದ್ದರೆ ಹಾಗೆ ಫೋಲ್ಡ್ ಮಾಡ್ಕೋಬೋದು. ಇದು ಅಂಚು ಬಂದಿಲ್ಲ, ಹಂಗಾಗಿ 1/4 ಇಂಚ್ ಫೋಲ್ಡ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಮತ್ತೆ 1 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ನಾವು ಬ್ಯಾಕ್ ಪೀಸ್ ರೆಡಿ ಮಾಡ್ಕೊಂಡ್ವಲ್ಲ ಅದೇ ಥರನೇ. ಆದರೆ ಒಂದೇನಪ್ಪ ಡಿಫ್ರೆನ್ಸ್ ಅಂದರೆ ಇದಕ್ಕೆ ಎಮ್ಮಿಂಗೇ ಮಾಡಬೇಕು, ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಬ್ಯಾಕ್ ಪೀಸಿಗೆ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು, ಆದರೆ ಸ್ಲೀವ್ಸ್ಗೆ ಎಮ್ಮಿಂಗೇ ಮಾಡಬೇಕಾಗುತ್ತೆ. ಹಂಗಾಗಿ ದೊಡ್ಡೊಲ್ಗೆ ಹಾಕ್ಕೊಳ್ಳಿ, ಓಕೆನಾ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ದೊಡ್ಡೊಲ್ಗೆ ಹಾಕ್ಕೊಳ್ಳಿ. ಎಮ್ಮಿಂಗ್ ಆದಮೇಲೆ ಆ ಸ್ಟಿಚ್ಚನ್ನ ತೆಗೆದುಬಿಡಬೇಕು, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಸ್ಲೀವ್ಸ್ ಇನ್ನೇನೂ ಇಲ್ಲ, ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಡಾಟ್ ಇಟ್ಕೊಳ್ಳೋದು, ಫ್ರಂಟಲ್ಲಿ ಡಾಟ್ ಹಿಡಿಯೋದು ಕರೆಕ್ಟಾಗಿ. ಇದು 3.5 ಇಂಚ್ ಬರುತ್ತೆ ಡಾಟು, ದೊಡ್ಡ ಡಾಟು ಉದ್ದ 3.5 ಇಂಚಿದೆ. 3 ಇಂಚು 3.5 ಇಂಚು 2 ಥರನೂ ಬರುತ್ತೆ, ಓಕೆನಾ. ಡಾಟ್ ಪಾಯಿಂಟ್ ಯಾವ ರೀತಿ ಬರುತ್ತೆ ಆ ರೀತಿ, ಓಕೆನಾ. ಅದು ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಈ ಕಡೆ ಡಾಟ್ನ 2 ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ನಾವು ಉಕ್ಸ್ಪಟ್ಟಿ ಕಡೆ ಹಿಡಿಯೋ ಡಾಟ್ನ ಕರೆಕ್ಟಾಗಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಮಧ್ಯದಲ್ಲಿ ಮಾರ್ಕ್ ಆದರೂ ಮಾಡ್ಕೊಳ್ಳಿ, ನ್ಯಾಚ್ ಆದರೂ ಹಾಕ್ಕೊಳ್ಳಿ. ಅಲ್ಲಿಂದ ಒಂದು 2.5 ಇಂಚಿಗೆ ಟೇಪಲ್ಲಿ ಬೇಕಂದರೆ ಮಾರ್ಕ್ ಮಾಡ್ಕೋಬೋದು ನೀವು. ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಈಗ ಕಂಕ್ಳ ಹತ್ರ ಡಾಟ್ ಯಾವ ರೀತಿ ಹಿಡಿಯೋದು ಅಂದ್ಕೊಂಡ್ರೆ, ಇವಾಗ ದೊಡ್ಡ ಡಾಟ್ ಹಿಡಿದಿರ್ತೀವಲ್ಲ ಆ ಡಾಟಲ್ಲಿ ಕರೆಕ್ಟಾಗಿ ಒಂದು ಸ್ಕೇಲಲ್ಲಾದರೂ ಸರಿ, ಒಂದು ಟೇಪಲ್ಲಾದರೂ ಸರಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ಡಾಟಿಗೆ ಬಂದುಬಿಟ್ಟು 1 ಇಂಚ್ ಆದರೆ ಸಾಕು ಡಾಟು. 1 ಇಂಚು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಮಿನಿಮಮ್ಮು ಸಿಂಪಲ್ ಬ್ಲೌಸ್ಗೆಲ್ಲ 1 ಇಂಚ್ ಆದರೆ ಸಾಕು, ದೊಡ್ಡ ಬ್ಲೌಸ್ಗೆಲ್ಲ ಜಾಸ್ತಿ ಹಿಡ್ಕೋಬೇಕಾಗುತ್ತೆ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಹೀಗೆ ಇವಾಗ ಈ ಡಾಟ್ ಹಿಡ್ದಿದ್ದೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಿಂದ ಒಂದು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು, ಓಕೆನಾ. ಈ ಥರ ಜೈಂಟ್ ಮಾಡ್ಕೊಬಿಡಿ. ಅಲ್ಲಿಗೆ ಎಂಡ್ ಮಾಡಬೇಕಲ್ವ ಆ ಡಾಟ್ಗೆ, ಅದು 2.5 ಇಂಚು ಮಾಡ್ಕೊಳ್ಳಿ, ಓಕೆನಾ. ಇವಾಗ ಈ ಕಡೆ ಡಾಟ್ ಬಂದುಬಿಟ್ಟು ಮಧ್ಯದಲ್ಲಿ, ಇವೆರಡರ ಮಧ್ಯದಲ್ಲಿ ಬರಬೇಕು. ಸ್ವಲ್ಪ ಕ್ರಾಸಾಗಿ ಬರಲಿ ಅಷ್ಟೇ. ಕೆಳಗಡೆ ಡೌನಿಂಗ್ ಕೆಳಗಡೆ ಬಂದರೆ ಸಾಕು. ಸ್ವಲ್ಪ ಕೆಳಗಡೆ ಡೌನಿಂಗ್ಗೆ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ,
ಓಕೆನಾ. ಇವಾಗ ಇದು ನಾನಿಲ್ಲಿ ತೋರಿಸ್ತಾ ಇದ್ದಿಲ್ಲ, ಹಂಗೆ ಸ್ವಲ್ಪ ಕೆಳಗಡೆಗೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ ಈಗ ಡಾಟ್ನ ಇಟ್ಕೋಬೇಕು. ಈ ಥರ ಮೆಜರ್ಮೆಂಟ್ ಬೇಕು ಅನ್ನೋರಿಗೋಸ್ಕರ ಇದು ಈ ರೀತಿ ರೆಡಿ ಆಯಿತು ನೋಡಿ ಡಾಟ್ ಪಾಯಿಂಟು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಕರೆಕ್ಟಾಗಿ ಈ ಥರ ರೌಂಡ್ ಶೇಪ್ ಬರುತ್ತೆ. ಈಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಡಾಟ್ ನಾವೀಗ ಆಲ್ರೆಡಿ ನಾನು ಮಾರ್ಕ್ ಮಾಡಿ ತೋರಿಸೋದಲ್ಲ, ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಸಲ ಸ್ವಲ್ಪ ಇವತ್ತು ಲೇಟ್ ಆಯಿತು, ನಾಳೆಯಿಂದ ಮಿಸ್ ಮಾಡ್ದೇ ವೀಡಿಯೋನ ಹಾಕ್ತೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಫುಲ್ ವೀಡಿಯೋ ನೋಡಿ. ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡೋಕ್ಕೆ ಇದಾಗುತ್ತೆ. ನೀವು ಅರ್ಧಂಬರ್ಧಂ ನೋಡಿಬಿಟ್ಟು ಅದು ಗೊತ್ತಾಗಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಫುಲ್ ವೀಡಿಯೋ ನೋಡಿಬಿಟ್ಟು ಏನು ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ, ಓಕೆನಾ. ಇವಾಗ ಈ ರೀತಿ ಫಸ್ಟ್ ದೊಡ್ಡ ಡಾಟ್ನ ಇಟ್ಕೋಬೇಕು. ನಾವು 1 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಇವಾಗ ಪಕ್ಕದಲ್ಲಿ ಉಕ್ಸ್ಪಟ್ಟಿ ಪಟ್ಟಿ ಕಡೆ ಮಾಡ್ತೀವಲ್ಲ ಆ ಕಡೆ ಡಾಟ್ ಇಟ್ಕೋಬೇಕು. ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ಏನು ಕಷ್ಟ ಆಗಲ್ಲ. ಸ್ಟಾರ್ಟಿಂಗಿಂದ ತುದಿಗೆ ಎಂಡಿಗೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಕಂಕ್ಳ ಹತ್ರ ಇರೋ ಡಾಟು ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ಡಾಟು ಕ್ಲಿಯರಾಗಿ ನೀಟಾಗಿ ಬರುತ್ತೆ, ಓಕೆನಾ. ನಾನೆಲ್ಲೂ ವೀಡಿಯೋ ಜಾಸ್ತಿ ಫಾಸ್ಟ್ ಮಾಡಿಲ್ಲ. ಏನಕ್ಕೆಪ್ಪ ಅಂದರೆ ಸ್ವಲ್ಪ ಅರ್ಥ ಆಗಲಿ ಸ್ಟಾರ್ಟಿಂಗು, ಮತ್ತು ಫಾಸ್ಟ್ ಮಾಡಿಬಿಟ್ರೆ ಅರ್ಥ ಆಗಲ್ಲ ಅನ್ನೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಸ್ಲೋನೇ ಇದೆ ವೀಡಿಯೋ. ಇವಾಗ 4 ಡಾಟ್ ಹಿಡ್ದಾಯಿತು ನೋಡಿ. ಈ ರೀತಿ ಬಂತು ಡಾಟ್, ಎಷ್ಟು ನೀಟಾಗಿ ಬಂದಿದೆಯಲ್ಲ. ಈ ಥರ ಬರಬೇಕು, ಕರೆಕ್ಟಾಗಿ ಬರಬೇಕು ಕಪ್ಸ್, ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಡಾಟಲ್ಲಿ ದೊಡ್ಡ ಡಾಟಲ್ಲಿ ಆ ಪೀಸ್ ಹಾಗೆ ಬಿಡೋಕ್ಕೆ ಹೋಗ್ಬಿಡಿ, ಆ ತುದಿನ ಸ್ವಲ್ಪ ಕಟ್ ಮಾಡಿಬಿಡಿ. ಒಂದು ಆಯಿತು. ಇವಾಗ ಇನ್ನೊಂದು ಫ್ರಂಟ್ ಪೀಸ್ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಅದೇ ರೀತಿಯೇ ನಾವು ಅದು ಫಸ್ಟು ರೆಡಿ ಮಾಡಿದ್ವಲ್ಲ, ಸೇಮ್ ಅದೇ ರೀತಿಯೇ ಡಾಟ್ ಇಟ್ಕೊಬಿಡೋದು ಅಷ್ಟೇ. 4 ಡಾಟ್ ಬರುತ್ತೆ, 4 ಡಾಟು. ಇದರಲ್ಲಿ ಬ್ಲೌಸಲ್ಲಿ ತುಂಬ ವೆರೈಟಿ ಬ್ಲೌಸ್ಗಳಿದೆ. ಸದ್ಯಕ್ಕೆ ಇವಾಗ ಬಿಗಿನರ್ಸು ಸಾದಾ ಬ್ಲೌಸ್ ಕಲ್ತ್ಕೊಳ್ಳಿ, ಆಮೇಲೆ ಲೈನಿಂಗ್ ಬ್ಲೌಸು, ಹಾಗೆ ಸ್ಟೆಪ್ ಬೈ ಸ್ಟೆಪ್ಪು ಇನ್ನು ಯಾವ್ಯಾವ ಥರ ಬ್ಲೌಸ್ ಬರುತ್ತೆ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪಾಗಿ ಕಲಿತಾ ಹೋಗ್ಬೋದು. ನೀವು ನಮಗೆ ಎಂಕರೇಜ್ ಮಾಡಿದಷ್ಟು ನಾನು ಅದನ್ನ ಕ್ಲಿಯರಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ, ಓಕೆನಾ. ನಾನು ಹೇಳೋದಷ್ಟೇ, ಯಾಕೆಂದರೆ ನೋಡಿ ಅದಕ್ಕೊಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಐಪ್ ಮಾಡಿದ್ರೆ ಇನ್ನೂ ಬೇರೆಯವ್ರಿಗೆಲ್ಲ ಹೋಗುತ್ತೆ ವೀಡಿಯೋ. ಅವರು ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವಾಗ ನಮಗೂ ಇನ್ನೂ ಬೇರೆ ವೀಡಿಯೋ ಹಾಕೋಕ್ಕೆ ಎಂಕರೇಜ್ ಆಗುತ್ತೆ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾಯ್ತು. ಇವಾಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ಗೆ ನಾನು ಯಾವಾಗಲೂ 3 ಪೀಸ್ ತೊಗೋತೀನಿ, ಅಂದರೆ ಒಂದು ಕಡೆಗೆ 3 ಪೀಸ್, ಇನ್ನೊಂದು ಕಡೆಗೆ 3 ಪೀಸು. ಇದು ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಅದೇ ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ಕಡಿಮೆ ಇದ್ದಾಗ ನಾವು ಆ ಕಡೆ ಒಂದು ಈ ಕಡೆ ಒಂದು ಪೀಸ್ನ ಲೈನಿಂಗ್ ಪೀಸ್ ಎಕ್ಸ್ಟ್ರಾ ಬೇರೆ ತೊಗೋಬೇಕಾಗುತ್ತೆ. ಅಂದರೆ ಎಕ್ಸ್ಟ್ರಾ ಯಾವುದಾದ್ರೂ ಮ್ಯಾಚಿಂಗ್ದು ನಾವು ಹೆಂಗಿರೋ ಬಟ್ಟೆ ಹೊಲಿತಾ ಇರ್ತೀವಲ್ಲ, ಯಾವ್ದಾದ್ರು ಒಂದು ಮಧ್ಯಕ್ಕೆ ಬೇರೆ ಬಟ್ಟೆ ಹಾಕೋಬೇಕಾಗುತ್ತೆ. ಸದ್ಯಕ್ಕೆ ಇದು ಅದರಲ್ಲೇ ಇದೆ, ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ. ಆಮೇಲೆ ಒಬ್ಬರು ಲೈನಿಂಗ್ ಮಾತ್ರ 3 ಪೀಸ್ ಹಾಕ್ತಾರೆ, ಪ್ಲೇನ್ ಪೀಸ್ಗೆ 2 ಪೀಸ್ ಹಾಕ್ತಾರೆ. ಆ ಥರ ಇಲ್ಲ, ನಾನು ಲೈನಿಂಗೂ 3 ಪೀಸು, ಮಾಮೂಲಿ ಪೀಸ್ ಇದಕ್ಕೂ 3 ಪೀಸ್ ಹಾಕೋದು ಬೆಲ್ಟ್ ಪಟ್ಟಿನ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಒಂದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು. ಮತ್ತು ಆಮೇಲೆ ಅದು ಉಲ್ಟಾ ತಿರುಗಿಸಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಮತ್ತು ತಿರುಗಿಸ್ಬಿಟ್ಟು ಇವಾಗ ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಫಸ್ಟು, ಓಕೆನಾ. ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಇವಾಗ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. 1/4 ಇಂಚಿಗೆ ಒಂದೇ ಮಾರ್ಜಿನಲ್ಲಿ ಬರಲಿ ಸ್ಟಿಚ್ಚು. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಆಯಿತು ನೋಡಿ, ಬೆಲ್ಟ್ ರೆಡಿ ಆಯಿತು. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಎಕ್ಸ್ಟ್ರಾ ಬಟ್ಟೆನ ನೀಟಾಗಿ ಈ ಥರ ಕಟ್ ಮಾಡಿ ತೆಗೆದುಬಿಡಿ. ನಾವು ಆಲ್ರೆಡಿ 2 ಪೀಸ್ ಜಾಸ್ತಿ ಇರುತ್ತೆ ಬಟ್ಟೆ ಅದು, ಓಕೆನಾ. ಈಗ 2 ಪೀಸ್ ತಗೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಬರಬೇಕು, ಓಕೆನಾ. ಇಲ್ಲ ನಾನು ತೋರಿಸ್ತಾ ಇದೆಯಲ್ಲ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ, ಓಕೆ. ಇವಾಗ ರೆಡಿ ಆಯಿತು. ಈಗ ಇದು ಆಲ್ರೆಡಿ ನಾವು ಡಾಟ್ ಹಿಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಈ ರೀತಿ ಇಟ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ. 2 ಪೀಸ್ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ, ಓಕೆನಾ. ನೀಟಾಗಿ ಒಂದೇ ಮಾರ್ಜಿನಲ್ಲಿ ಬರಬೇಕು. ನೀವು ಅಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಡಾಟ್ ಹತ್ರ ಹೆಚ್ಚು ಕಡಿಮೆ ಆಗುತ್ತೆ, ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇವಾಗ ಅದರಲ್ಲಿ ಬೆಲ್ಟಲ್ಲಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡಿ.
ಯಾವಾಗಲೂ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡ್ರೆ ತೊಂದರೆ ಏನಿಲ್ಲ, ಆದರೆ ಕಡಿಮೆ ಬರಬಾರ್ದು ಬಟ್ಟೆ, ಓಕೆನಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಬಟ್ಟೆ ಸಿಗಾಕೋಬಾರ್ದು, ಅದು ಗಮನದಲ್ಲಿರಬೇಕು ನಿಮಗೆ. ಸ್ಟಿಚಿಂಗ್ ಮಾಡಿದ್ರೆ ಹೋಗಿ ಸಿಗಾಕೊಂಡ್ಬಿಡುತ್ತೆ, ಮತ್ತು ಬಿಚ್ಚಕ್ಕೆ ಕಷ್ಟ ಆಗುತ್ತೆ. ಅದು ಬಟ್ಟೆ ಒಳಗಡೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ, ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಕರು ಶೇಪ್ ಹತ್ರ ಒಂದೆರಡು ನ್ಯಾಚ್ ಹಾಕ್ಕೊಳ್ಳಿ. ನೀಟಾಗಿ ತಿರುಗುತ್ತೆ ಬಟ್ಟೆ. ಈ ಉಲ್ಟಾ ತಿರುಗಿಸಿದಾಗ ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ, ಮೇಲೆ ಫಿನಿಶಿಂಗ್ ಬರುತ್ತೆ, ಓಕೆನಾ. ಇಷ್ಟೇ ನೋಡಿ, ಮೇಲ್ಗಡೆ ಸ್ಟಿಚಿಂಗ್ ಏನು ಕಾಣಿಸಲ್ಲ, ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಈ ರೀತಿ ಬಂತು. ನಿಮಗೆ ಈ ಥರ ಈಗ ಸೈಡಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅನ್ಸಿದ್ರೆ ಕಟ್ ಮಾಡಿಬಿಡಿ, ಅಷ್ಟೇ. ಎಕ್ಸ್ಟ್ರಾ ಬಟ್ಟೆ ಇದ್ದರೆ, ಓಕೆನಾ. ಇವಾಗ ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತಾ ಇರೋ ಥರ ಒಂದೇ ಮಾರ್ಜಿನಲ್ಲಿಟ್ಟು ಸ್ಟಿಚ್ ಮಾಡಿ. ಇವಾಗ ಇದು ರೆಡಿ ಆಯಿತು. ಇವಾಗ ಮತ್ತೆ ಅದೇ ಅಷ್ಟೇ, ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಒಂದು 2-3 ಸಲ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು 3ರಿಂದ 4 ಸಲ ಫೋಲ್ಡ್ ಮಾಡ್ಬೋದು. ಮಾಡಿ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಆಮೇಲೆ ಮತ್ತೆ ಅದನ್ನ ಹಿಂಗೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನೇನಾದರೂ ನೀವು ಹಿಂದೆ ಮುಂದೆ ಜಂಪ್ ಮಾಡಿದ್ರೆ ನುಲ್ಕೊಂಬಿಡುತ್ತೆ ಬಟ್ಟೆ, ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ, ಓಕೆನಾ. ನೀವೇನಾದರೂ ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಕೆಳಗಡೆ ಪೀಸು ಮೇಲ್ಗಡೆ ಪೀಸು ಎಳೆದ್ರೆ ರಿಂಕಲ್ಸ್ ಬರುತ್ತೆ, ನೀಟಾಗಿ ಬರೋಲ್ಲ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ರಿಂಕಲ್ಸ್ ಬಂದರೆ ನೀವು ಸರಿಯಾಗಿ ಹೊಲ್ದಿಲ್ಲ ಅಂತಲೇ ಅರ್ಥ ಅದು, ಓಕೆನಾ. ಇವಾಗ ಇದನ್ನು ನೀಟಾಗಿ ಉಲ್ಟಾ ತಿರುಗಿಸ್ಕೊಳ್ಳಿ. ಇವಾಗ 2 ಪೀಸು ಒಂದೇ ಸಮ ಇದೆಯಾ ನೋಡ್ಕೊಳ್ಳಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡೋಕ್ಕೆ ಮುಂಚೆ ಎರಡೂ ಒಂದೇ ಸಮ ಇದೆ ನೋಡ್ಕೋಬೇಕು, ಸರಿ ಇದೆ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡೋಣ. ಸಿಂಗಲ್ ಪಟ್ಟಿಗೆ ಬಂದ್ಬಿಟ್ಟು ರೆಡಿ ನಿಮಗೆ 1/4 ಇಂಚ್ ಬರಬೇಕು. 1/4 ಇಂಚು ಸ್ಟಿಚಿಂಗ್ ಮಾಡಿದ್ರು ಇನ್ನೂ 1 ಇಂಚು ರೆಡಿ ಬರಬೇಕು, ಆ ಥರ ಮಾಡ್ಕೋಬೇಕಾಗುತ್ತೆ. ಮತ್ತು ಆಮೇಲೆ ಅಳತೆಯಲ್ಲಿ ಬೇಕು ಅಂದರೆ ನೀವು 1.5 ಇಂಚು ತೊಗೊಳ್ಳಿ. ಸ್ಟಿಚಿಂಗ್ ಮಾಡಿದ್ರೆ ನಿಮ್ಗೆ 1 ಇಂಚಿಗೆ ಬರುತ್ತೆ, ಓಕೆನಾ. ಫೋಲ್ಡ್ ಮಾಡಿಕೊಂಡು, ಓಕೆನಾ, ಫೋಲ್ಡಿಂಗ್ ಮಾಡಿಕೊಂಡು 1.5 ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ. ಇದು ಡಬಲ್ ಪಟ್ಟಿ. ಇದು ಡಬಲ್ ಪಟ್ಟಿನೂ ಬಟ್ಟೆ ಸಾಕಾಗಿಲ್ಲ, ಜಾಯಿಂಟ್ ಮಾಡಿಕೊಂಡು ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹಂಗೆ ಅಳತೆ ನೋಡಿಕೊಂಡೆ ನಾನು ಅದಕ್ಕೆ ಪೀಸು ಸರಿಯಾಗಿದೆಯಾ ಅಂತ. ಇವಾಗ ಇದನ್ನು ನೋಡಿಕೊಂಡು ಇದು 2.5 ಇಂಚ್ ತೊಗೊಳ್ಳಿ, ಓಕೆನಾ. 2.5 ಇಂಚ್ ತೊಗೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ, ಓಕೆನಾ. ಈ ರೀತಿ ಫೋಲ್ಡ್ ಮಾಡಿದ್ರೆ 1 ಇಂಚಿಗೆ ಬರಬೇಕು ರೆಡಿ ನಮಗೆ. ಆಮೇಲೆ ಇದು ಯಾವ ಕಡೆ ಬರಬೇಕು ಅಂತ ನೀವು ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ಕೊಳ್ಳಿ. ನೋಡಿಕೊಂಡು ಇದು ಸಿಂಗಲ್ ಪಟ್ಟಿ. ಈಗ ಬ್ಲೌಸ್ ಪೀಸ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಆಮೇಲೆ ಕರೆಕ್ಟಾಗಿ ಇದೆಯಾ ಲೆಂತು ಅಂತಲೂ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡ್ಬೇಕು ನೀವು, ಅಳತೆ ಬ್ಲೌಸು ಕರೆಕ್ಟಾಗಿದೆಯಾ ಅಂತ. ಈಗ ಮೇಲೆ ಹುಕ್ಸ್ ಪಟ್ಟಿ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡು ಅದನ್ನು ಉಲ್ಟಾ ಮೇಲೆ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಓಕೆನಾ. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಆಮೇಲೆ ಅದನ್ನ ಕೆಳಗಡೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳೋದು. ಇದು ಹುಕ್ಸ್ ಪಟ್ಟಿ, ಓಕೆನಾ. ಹುಕ್ಸ್ ಪಟ್ಟಿ ಸಿಂಗಲ್ ಪಟ್ಟಿ ಅಂತೆಲ್ಲ ಕರೀತಾರೆ ಇದನ್ನು. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಇದ್ದರೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ. ಇದು ರೆಡಿ ಆಯಿತು, ಓಕೆನಾ. ಇದು ಸಿಂಗಲ್ ಪಟ್ಟಿ ಅಂದರೆ ಹುಕ್ಸ್ ಪಟ್ಟಿ. ಈಗ ಡಬಲ್ ಪಟ್ಟಿಗೆ ಬಂದ್ಬಿಟ್ಟು ಬ್ಲೌಸ್ ಕೆಳಗೆ ಹೋಗಬೇಕು, ಪಟ್ಟಿ ಮೇಲೆ ಬ್ಲೌಸ್ ಪೀಸ್ ಬರಬೇಕು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಟಿಚಿಂಗ್ ಆದಮೇಲೆ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಈಗ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ನೀವು ಐ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಸ್ಟಿಚ್ ಹಾಕೋಬೋದು. ನಾನು ಇದಕ್ಕೆ ಐ ಮಾಡ್ತಾಯಿಲ್ಲ, ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ. ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಕರೆಕ್ಟಾಗಿ ಅದಕ್ಕೆ ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟೇ. ಅದು ಐ ಮಾಡ್ತೀನಿ ಅಂದರೆ ಮತ್ತೆ ನೀವು ಮಾರ್ಕ್ ಮಾಡ್ಕೊಂಡು ಐ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಐ ಏನು ಮಾಡಿಲ್ಲ, ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು, ಓಕೆನಾ. ಇಲ್ಲಿ ಕಾಜಾ ರಿಂಗ್ ಮಾಡ್ಕೋಬೇಕು, ನಾವು ಮಾರ್ಕ್ ಮಾಡಿ ರಿಂಗ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ರೆಡಿ ಆಯಿತು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನೋಡಿ ಈ ರೀತಿ ರೆಡಿ ಆಯಿತು, ಓಕೆ. ಇವಾಗಿದು ಇದು ಮುಂದೆ ಎರಡೂ ಒಂದೇ ಸಮ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಶೋಲ್ಡರ್ ಜಾಯಿಂಟ್ ಮಾಡಬೇಕಾದ್ರೆ ನೀವು ಏನೇನು ನ್ಯಾಚ್ ಹಾಕಿರ್ತೀವಿ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಒಂದು ಚೂರು ಹೆಚ್ಚು ಕಡಿಮೆ ಏನಿರುತ್ತೆ ಅದನ್ನ ಒಂದು ಸಮ ಮಾಡ್ಕೊಳ್ಳಿ. ನೀವು ಹಾಗೇ ಬಿಟ್ಬಿಟ್ರೆ ಅದೇನಾಗುತ್ತೆ, ಅದೇ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾರಣ. ಇದರಲ್ಲಿ ಒಂದು ಸ್ವಲ್ಪ ಒಂದು 1/4 ಇಂಚಷ್ಟು ಒಂದು ಪಾಯಿಂಟ್ ಅಷ್ಟು ಹೆಚ್ಚಿಗೆ ಇತ್ತು, ಅದನ್ನು ನೋಡಿ ಒಂದು ಪಾಯಿಂಟ್ ತೆಗೆದುಬಿಡಿ,
ಓಕೆನಾ. ಅದು ನೋಡಿ ಕಟ್ ಮಾಡಿ ತಗೋಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅದನ್ನೇ ನಿಮಗೆ ಜಾಯಿಂಟ್ ಮಾಡಿದಾಗ ಹೆಚ್ಚು ಕಡಿಮೆ ಬರೋದು. ಓಕೆನಾ. ಈ ರೀತಿ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡಿ ತೆಗೆದುಬಿಡಿ. ಈಗ ಸೀದಾ ಇಟ್ಕೊಳ್ಳಿ, ಇದನ್ನು ಸೀದಾ ಇಟ್ಕೊಂಡು ಇವೆರಡು ಪೀಸನ್ನು ಕೂಡ ಸೀದಾ ಇಟ್ಕೊಳ್ಳಿ. ಸೀದಾ ಇಟ್ಕೊಂಡ್ಬಿಟ್ಟು ಇವಾಗ ಏನಪ್ಪ ಮಾಡಬೇಕು ಅಂದರೆ ತುದಿಗೆ ಸ್ಟಿಚಿಂಗ್ ಹಾಕಬೇಕು ನೀವು. ಅದು ಸ್ಟಿಚ್ಚು ಕಾಣಿಸ್ಲೇಬಾರ್ದು, ಅಷ್ಟು ತುದಿಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆನಾ. ಸ್ಟಿಚಿಂಗ್ ಕಾಣಿಸ್ಬೇಕು, ಬಟ್ಟೆ ತುದಿಗಿರಬೇಕು. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇದೇನಕ್ಕಪ್ಪ ಈ ಥರ ಸ್ಟಿಚ್ ಮಾಡ್ತಾ ಇರೋದು ಅಂದರೆ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನೀವು ಸ್ಟಿಚಿಂಗ್ ಮಾಡ್ತಾನೆ ಓವರ್ಲಾಕ್ ಅದು ಫೋಲ್ಡ್ ಮಾಡಿದಾಗ ಒಳಗಡೆಗೆ ಹೋಗುತ್ತೆ ಸ್ಟಿಚಿಂಗ್, ಅದು ಈ ರೀತಿ ಮಾಡಿದಾಗ. ನೋಡಿ ಇವಾಗ ಉಲ್ಟಾ ತಿರುಗಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ತುದಿಗೆ ಹಾಕಿರೋದ್ರಿಂದ ಮೇಲೆ ಏನೂ ಕಾಣಿಸಲ್ಲ, ನೀಟಾಗಿರುತ್ತೆ. ಓಕೆನಾ. ಇವಾಗ ಇದನ್ನು ಉಲ್ಟಾ ತಿರುಗಿಸಿ ಇವಾಗ ಏನು ನಾವು ಮಾರ್ಜಿನ್ ಸ್ಟಿಚ್ ಮಾಡ್ತೀವಲ್ಲ ಅಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ ಇದು. ಅಂದರೆ ಮೇಲೆ ನಿಮಗೆ ಓವರ್ಲಾಕ್ ಮಾಡೋ ಅವಶ್ಯಕತೆಯೂ ಇರೋಲ್ಲ, ಫಿನಿಶಿಂಗ್ ಇರುತ್ತೆ. ಓಕೆನಾ. ಇದು ಒಂದು ಒಳ್ಳೆ ಮೆಥಡು ಅಂತಲೇ ಹೇಳ್ಬೋದು. ನೀವು ಇದೇ ಬ್ಲೌಸ್ಗೆ ಅಂತೆಲ್ಲ ಮತ್ತೆ ಓವರ್ಲಾಕ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ, ಈ ಥರ ಮಾಡ್ಕೊಂಬಿಟ್ರೆ ನೀವು ಸೈಡಲ್ಲಿ ಓವರ್ಲಾಕ್ ಮಾಡ್ಕೊಬೋದು, ಇಲ್ಲಿ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಓಕೆನಾ. ಈ ರೀತಿ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಇದಾಯಿತು. ಇದಾದಮೇಲೆ ನೆಕ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಜಾಯಿಂಟ್ ಮಾಡೋದ್ವಲ್ಲ, ಇವಾಗ ಸ್ಟಿಚಿಂಗ್ ಇರುತ್ತಲ್ಲ ತೆಗಿಯೋಕ್ಕೆ ಹೋಗಬೇಡಿ, ಅದು ಹಾಗೆ ಇರಲಿ. ಸಾದಾ ಬ್ಲೌಸ್ಗೆ ತೆಗಿಯೋಕ್ಕೆ ಹೋಗಬಾರ್ದು, ಹಾಗೆ ಬಿಡಿ. ಇವಾಗ ಇದನ್ನು ಬಂದುಬಿಟ್ಟು ಇದು ಪಟ್ಟಿಗೆ ಇದು ಪೈಪಿಂಗ್ ಪಟ್ಟಿಗೆ 1.5 ಇಂಚ್ ಕಟ್ ಮಾಡ್ಕೊಳ್ಳಿ. ಒಬ್ರು ಎಷ್ಟು ಏನು ಅಳತೆ ಎಲ್ಲ ಕೇಳ್ತಿರಲ್ವ, ಅದಕ್ಕೋಸ್ಕರ 1.5 ಇಂಚ್ ಈ ಥರ ಕ್ರಾಸ್ ಪಟ್ಟಿ ತೊಗೊಳ್ಳಿ. ಸ್ಟ್ರೇಟಾಗಿ ತೊಗೊಳಕ್ಕೆ ಹೋಗಬೇಡಿ. ಎಮ್ಮಿಂಗ್ ಆದರೂ ಸರಿ, ಪೈಪಿಂಗ್ ಆದರೂ ಸರಿ, ಯಾವುದಾದ್ರೂ ಕ್ರಾಸ್ ಪಟ್ಟಿನೇ ತೊಗೋಬೇಕು. ಓಕೆನಾ. ಇವಾಗ ಇದನ್ನು ತೊಗೊಂಡು ಆಪೋಸಿಟಾಗಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಎರಡು ಆಪೋಸಿಟ್ ಬರಬೇಕು, ಆ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಆ ಥರ ಇಟ್ಕೊಳ್ಳಿ. ಆಪೋಸಿಟಾಗೇ ಬರಬೇಕು. ನಾವು ಇನ್ನೊಂದು ಪೀಸ್ ಸ್ಟಿಚ್ ಮಾಡ್ಕೊತಾ ಹೋದ್ರೂ ಅದೇ ಫಸ್ಟು ಹೇಗೆ ಸ್ಟಿಚ್ ಮಾಡೋದು ಅದೇ ರೀತಿ ಆಪೋಸಿಟಾಗಿ ಬರೋ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು 4-5 ಪೀಸ್ ತೊಗೊಳ್ಳಿ, ಯಾಕೆಂದರೆ ಅದು ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಇಷ್ಟಕ್ಕೆ ಇಷ್ಟು ಬೇಕು ಅಂತ. ಒಂಚೂರು ಜಾಸ್ತಿನೇ ಇರಲಿ, ತೊಂದರೆ ಏನಿಲ್ಲ, ಕಡಿಮೆ ಆಗೋದು ಬೇಡ, ಮತ್ತು ಅದನ್ನು ತಿರ್ಗಾ ಜಾಯಿಂಟ್ ಮಾಡೋದು ಬೇಡ. ಅದಕ್ಕೆ ಫಸ್ಟಿಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ. ಹೀಗೆ ಜಾಯಿಂಟ್ ಮಾಡಿಕೊಂಡು ಈ ಪೈಪಿಂಗ್ ಪಟ್ಟಿನ ಮತ್ತೆ ಒಂದು ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲ ಸಣ್ಣ ಹೊಲಿಗೆ ಹಾಕ್ಕೊಳ್ಳಿ. ಎರಡರಲ್ಲಿ ಒಂದು ಮಾಡಬೇಕಾಗುತ್ತೆ, ಯಾಕೆಂದರೆ ನಾವು ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋ ಓಪನ್ ಆಗಬಾರ್ದು ಅದಕ್ಕೆ. ಓಕೆನಾ. ಇವಾಗ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅದು ಎಕ್ಸ್ಟ್ರಾ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಪಟ್ಟಿ ರೆಡಿ ಆಗುತ್ತೆ. ಓಕೆನಾ. ಇವಾಗ ಪಟ್ಟಿ ನೋಡಿದ್ರೆ ಅದು ಎಕ್ಸ್ಪೆಂಡ್ ಆಗುತ್ತೆ. ಈ ಥರ ನೀವು ಎಳೆದಾಗ ಎಕ್ಸ್ಪೆಂಡ್ ಆಗುತ್ತೆ. ಆ ಥರ ಎಕ್ಸ್ಪೆಂಡ್ ಆದಾಗಲೇ ನೀಟಾಗಿದೆ ಅಂತ ಅರ್ಥ. ನೋಡಿ ಈ ಥರ ಎಕ್ಸ್ಪೆಂಡ್ ಆದರೆ ಪಟ್ಟಿ ಚೆನ್ನಾಗಿದೆ ಅಂತ. ಇವಾಗ ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ, ನಾವಲ್ಲಿ ಶೋಲ್ಡರ್ ಹತ್ರ ಕಟ್ ಮಾಡಿಬಿಟ್ರೆ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ. ಅದಕ್ಕೋಸ್ಕರ ನೀವು ಕಟ್ ಮಾಡ್ದೇ ಹಾಗೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಒಂದೇ ಮಾರ್ಜಿನ್ ಇರುತ್ತೆ, ನಿಮಗೆಲ್ಲೂ ಎಕ್ಸ್ಪೆಂಡ್ ಆಗೋಲ್ಲ ಬಟ್ಟೆ. ನೀವು ಕಾಟನ್ ಪೀಸ್ಗಳು ಸಾದಾ ಬ್ಲೌಸ್ಗಳು ಸ್ಟಿಚ್ ಮಾಡುವಾಗ ಸುಮಾರು ಬ್ಲೌಸು ನಿಮಗೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಓಕೆನಾ. ಅದಕ್ಕೋಸ್ಕರ ಈ ರೀತಿ ಸ್ಟಿಚಿಂಗನ್ನು ಕಟ್ ಮಾಡಬೇಡಿ ಅಂತ ಹೇಳಿದ್ದು ಶೋಲ್ಡರ್ ಹತ್ರ. ಹಾಗಾಗಿ ಸ್ಟಿಚ್ ಮಾಡ್ದೇ ನೀಟಾಗಿ ಇದು ಮಾಡ್ಕೋಬೋದು. ಓಕೆನಾ. ಈ ರೀತಿ ಆಯಿತು. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಇದು ಪೈಪಿಂಗ್ ಕೊಡ್ತೀನಿ ಅಂದರೆ ನೇಚೆ ಹಾಕೋ ಅವಶ್ಯಕತೆ ಇಲ್ಲ. ಓಕೆನಾ. ಸಾದಾ ಬ್ಲೌಸ್ ಆಗಲಿ ಲೈನಿಂಗ್ ಆಗಲಿ ಪೈಪಿಂಗ್ ಕೊಡ್ತೀನಿ ಅಂದರೆ ನ್ಯಾಚ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಆಮೇಲೆ ಈ ರೀತಿ ಆಯಿತು. ಇವಾಗ ಅದನ್ನು ಫೋಲ್ಡ್ ಮಾಡಬೇಕಾದ್ರೆ ನೀಟಾಗಿ ಅದು ಏನು ಸ್ಟಿಚ್ ಮಾಡಿರ್ತೀರೋ ಅಷ್ಟಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಫುಲ್ಲು ಹಾಗೇ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಏನು ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಇವಾಗ ಈ ರೀತಿ ರೆಡಿ ಆಯಿತು. ಈ ರೀತಿ ಇವತ್ತು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮಿಂದ ವೀಡಿಯೋ ಹಾಕೋಕ್ಕೆ ಲೇಟ್ ಆಯಿತು. ನಾಳೆಯಿಂದ ಮಿಸ್ ಮಾಡಲ್ಲ, ಕರೆಕ್ಟಾಗಿ 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಹುಷಾರಾಗಿ ಕಟ್ ಮಾಡಿ. ಬಟ್ಟೆ ಕಟ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನಿಧಾನ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಕಟ್ ಮಾಡಿ ತೆಗೆದುಬಿಡಿ. ಈಗ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಎಮ್ಮಿಂಗ್ ಪಟ್ಟಿ ಆಗುತ್ತೆ. ಆದರೆ ಅರ್ಧ ಫೋಲ್ಡ್ ಮಾಡಿದ್ರೆ ಪೈಪಿಂಗ್ ಆಗುತ್ತೆ ಅಷ್ಟೇ. ಇದು
ಇವಾಗ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅರ್ಧ ಫೋಲ್ಡ್ ಮಾಡಬೇಕು. ಕೆಳಗಡೆ ಫೋಲ್ಡ್ ಮಾಡಿದಾಗ ಸ್ಟಿಚ್ಚಿಂಗ್ ಅದ್ರ ಮೇಲೆ ಬೀಳಬೇಕು, ಆ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನೇ ಪೈಪಿಂಗು ಅನ್ನೋದು. ಓಕೆನಾ? ಫಸ್ಟ್ಗೆ ರಫ್ ಮಾಡ್ಕೊಳ್ಳಿ. ರಫ್ ಮಾಡಿಕೊಂಡು ಕರೆಕ್ಟಾಗಿ ಅದು ಫೋಲ್ಡ್ ಮಾಡಿದ್ರೆ ಕೆಳಗಡೆನಾದ್ರೂ ಸ್ಟಿಚ್ ಬೀಳಬೇಕು, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದೊಂದು ಸಲ ಕೆಳಗಡೆ ಸ್ಟಿಚ್ಚಿಂಗೇ ಬಿದ್ದಿರಲ್ಲ, ಅರ್ಧ ಫೋಲ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಅದನ್ನ ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ ಅದು. ಓಕೆನಾ? ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ತುದಿಲಿ ನೀಟಾಗಿ ರಫ್ ಮಾಡ್ಕೊಳ್ಳಿ. ಓಕೆನಾ? ಆದರೆ ಇದು ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಅಂತಲೇ ಅನಿಸುತ್ತೆ. ಪರವಾಗಿಲ್ಲ, ಟ್ರೈ ಮಾಡಿ. ನಾನು ಇಲ್ಲಿ ತೋರಿಸ್ತಾ ಇರೋ ರೀತಿ ನಿಧಾನಕ್ಕೆ ಮಾಡಿ. ಅದೇನಾಗುತ್ತೆ, ಸ್ವಲ್ಪ ದಪ್ಪ ಸಣ್ಣ ಆಗ್ಬೋದು, ಆಮೇಲೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಸರಿ ಮಾಡ್ಕೋಬೋದು. ಓಕೆನಾ? ಅಂದರೆ ಲೈನಿಂಗ್ ಬ್ಲೌಸಲ್ಲಿ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಸಾದಾ ಬ್ಲೌಸ್ ಅಲ್ವಾ, ಎಕ್ಸ್ಪೆಂಡ್ ಆಗೋದು ಆ ಥರ ಆಗೋದು ಚಾನ್ಸ್ ಇರುತ್ತೆ. ನಾನು ಇವಾಗ ಹೇಳಿರೋ ಮೆಥಡಲ್ಲಿ ಮಾಡಿದ್ರೆ ಎಕ್ಸ್ಪೆಂಡ್ ಆಗೋಲ್ಲ. ಓಕೆನಾ? ಆಮೇಲೆ ಪಾಲಿಸ್ಟರ್ ಥರ ಇರುತ್ತಲ್ಲ, ಆ ಬಟ್ಟೆಗಳಾದರೆ ಆ ಥರ ಆಗೋಲ್ಲ. ಕಾಟನ್ ಆದರೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಎಳೆದಾಡಿಬಿಟ್ರೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಬಟ್ಟೆ. ಓಕೆನಾ? ಅದಕ್ಕೋಸ್ಕರ ನೋಡಿಕೊಂಡು ನಿಧಾನಕ್ಕೆ ಈ ರೀತಿ ಸ್ಟಿಚ್ ಮಾಡಿ. ಕಲಿತೀನಿ ಅಂದಮೇಲೆ ಯಾವುದೇ ಆದ್ರೂ ಕಲೀಲೇಬೇಕಾಗುತ್ತೆ. ಕಲಿತ ಮೇಲೆ ಅದೇನೋ ಅಯ್ಯೋ ಇಷ್ಟೇನಾ ಅನಿಸ್ಬಿಡುತ್ತೆ ಅಲ್ವಾ? ಹಾಗಾಗಿ ಕಲಿಯುವಾಗ ಸ್ವಲ್ಪ ಕಷ್ಟಪಟ್ಟು ಕಲಿಬೇಕಾಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಇವಾಗ ಇದು ರೆಡಿ ಆದಮೇಲೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಬಂತು. ಪೈಪಿಂಗ್ ಅಂತೂ ನೋಡಿ ಒಂದೇ ಸಮ ಬಂದಿದೆ. ನಿಮಗೆ ಸರಿಯಾಗಿ ಬಂದಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಅದು ಲೂಸಾಗಿ ಸರಿಯಾಗಿ ಕೂತ್ಕೊಳ್ಳಲ್ಲ. ಹಿಂಗೆ ನೀಟಾಗಿ ಇವಾಗ ಇಟ್ಟಿದ್ದೀನಲ್ಲ, ಆಗ ನೀಟಾಗಿ ಇಟ್ಟಿದಾಗ ಕೂತ್ಕೋಬೇಕು. ಅದೇನಾಗುತ್ತೆ, ಮೇಲೆ ಎತ್ಕೊಂಡಂಗೆಲ್ಲ ಆದರೆ ಅವಾಗ ನೀಟಾಗಿ ಕೂತ್ಕೊಂಡಿಲ್ಲ ಅಂತ ಅರ್ಥ. ಓಕೆನಾ? ಇವಾಗ ಇದು ಶೋಲ್ಡರ್ ಜಾಯಿಂಟ್ ಮಾಡಿದ್ವಲ್ಲ, ಕರೆಕ್ಟಾಗಿ ಅಲ್ಲೇನಾರು ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ. ಇವಾಗ ಇದನ್ನು ನ್ಯಾಚ್ ಹಾಕಿರೋದು ಫ್ರಂಟಿಗೆ ಬರಬೇಕು, ಆ ಥರ ಇಟ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಕರೆಕ್ಟಾಗಿ ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡಿ, ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸ್ಲೀವ್ಸ್ ಅಟ್ಯಾಚಿಂಗ್ ನೋಡಿ ನೀಟಾಗಿ ಬಂತು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಕಡೆನೂ ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಎರಡೂ ಸ್ಲೀವ್ಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಹೀಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ಎಂಕರೇಜ್ ಆಗುತ್ತೆ. ನನಗೂ ಯಾವ ವಿಡಿಯೋ ಆದ್ರೂ ಒಂದು ಖುಷಿಯಿಂದ ಹಾಕೋಕ್ಕೆ, ನಮಗೂ ಕಮೆಂಟ್ ಮಾಡ್ತಿದ್ದಾರಪ್ಪ, ಕೇಳ್ತಿದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಓಕೆನಾ? ಫುಲ್ ವಿಡಿಯೋ ನೋಡಿ, ಶೇರ್ ಮಾಡಿ. ನಿಮಗೆ ಈ ಥರ ವೀಡಿಯೋಗಳು ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ. ಅರ್ಥ ಆಗ್ತಾಯಿಲ್ಲ, ಕಲಿಬೇಕು ಅಂತ ಇರೋರಿಗೆ ಶೇರ್ ಮಾಡಿ, ಅವರು ನೋಡಿ ಕಲ್ತ್ಕೊಳ್ಳಿ. ಓಕೆನಾ? ಈ ರೀತಿ ಇದನ್ನು ಇನ್ನೊಂದು ಕಡೆ ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಶೋಲ್ಡ್ರ್ ಮಧ್ಯದಿಂದ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಒಂದೊಂದೇ ಸ್ಟಿಚಿಂಗ್ ತೋರಿಸಿರೋದು, ನೀವು ಹಂಗೆ ಒಂದೊಂದೇ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಡಬಲ್ ಹಾಕ್ಕೊಳ್ಳಿ. ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ಸ್ಟಿಚ್ ಹಾಕಿರೋದು ಕಟ್ ಮಾಡಿದ್ದೀನಿ. ಓಕೆನಾ? ಇವಾಗ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಿಮ್ಮ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ತೊಗೊಳ್ಳಿ, ಇಲ್ಲಾಂದರೆ ಏನು ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದನ್ನು ತೊಗೊಳ್ಳಿ. ಆಲ್ರೆಡಿ ಮಾರ್ಕ್ ಮಾಡಿರ್ತೀವಿ, ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ತೊಂದರೆ ಏನಿಲ್ಲ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅವರೊಂದು ಕಾಲು ಇಂಚ್ ಅರ್ಧ ಇಂಚ್ ಲೂಸ್ ಬೇಕು ಅಂತ, ಇದು ಟೈಟ್ ಬೇಕು ಅಂದಿದ್ರು. ಹಂಗೆ ಸೊಂಟದಲ್ಲಿ ಒಂಚೂರು ಆ ಕಡೆ ಈ ಕಡೆ ಒಂದೊಂದು ಕಾಲು ಇಂಚು ಒಂದೊಂದು ಪಾಯಿಂಟಲ್ಲಿ ಟೈಟ್ ಮಾಡಿದ್ದೀನಿ. ಇವಾಗ ಈ ರೀತಿ ಮುಂದೆದು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದು ಮುಂದೆ ಪೀಸ್ ಎರಡೂ ಅದೇ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬಂತು ಅಂದರೆ ಡಾಟ್ ಹತ್ರ ಸ್ವಲ್ಪ ಇಟ್ಕೊಳ್ಳಿ. ಓಕೆನಾ? ಅಕಸ್ಮಾತ್ ಫ್ರಂಟ್ ಪೀಸ್ ಜಾಸ್ತಿ ಬಂತಪ್ಪ ಅನಿಸಿದ್ರೆ ಆವಾಗ ಡಾಟ್ ಹತ್ರ ಸ್ವಲ್ಪ ಇಟ್ಕೊಂಡ್ರೆ ನಿಮಗೆ ಆವಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲೂ ಹಾಗೇ ಮುಂದೆ ಸ್ವಲ್ಪ ಹಿಡ್ದಿದ್ದೆ, ಆದ್ರೂ ಸ್ವಲ್ಪ ಲೂಸ್ ಅನ್ನಿಸ್ತು, ಆಗೊಂದು ಸ್ವಲ್ಪ ಇಟ್ಕೊಂಡೆ, ಸರಿ ಹೋಯ್ತು. ಓಕೆನಾ? ಈ ರೀತಿ ಇಟ್ಬಿಟ್ಟು ಇವಾಗ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ
ಮಧ್ಯದಲ್ಲಿ ಕಂಕ್ಳ ಹತ್ರ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ ಒಂದೇ ಲೆವೆಲಿಗೆ ಬರುತ್ತೆ, ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗೋದಿಲ್ಲ. ನಿಮ್ಗೆ ಕರೆಕ್ಟಾಗಿ ಇದ್ದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಾಗಲಿ, ಇಲ್ಲ ಹಿಂದೆ ಗುಪ್ಪೆ ಬರೋದಾಗಲಿ, ಮುಂದೆ ಗುಪ್ಪೆ ಬರೋದಾಗಲಿ, ರಿಂಕಲ್ಸ್ ಬರೋದಾಗಲಿ ಎಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ? ಆ ಕಂಕ್ಳ ಹತ್ರ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗೋಲ್ಲ, ಬಟ್ಟೆ ಅಂದರೆ ಲೂಸ್ ಬರೋಲ್ಲ. ಕರೆಕ್ಟಾಗಿ ನಾವು ಏನು ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬಂದಾಗ ಕರೆಕ್ಟಾಗಿ ಇರುತ್ತೆ ಫಿಟ್ಟಿಂಗು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ಸ್ಲೀವ್ಸ್ನ ಸುತ್ತಳತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾನೊಂದು 3 ಸ್ಟಿಚ್ ಹಾಕ್ತೀನಿ ಯಾವಾಗಲೇ ಆದ್ರೂ, 3 ರಿಂದ 4. ನೀವು 3 ಅಂತೂ ಮಿನಿಮಮ್ ಬೇಕೇ ಬೇಕು. ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿ 3 ಸ್ಟಿಚ್ ಅಂತೂ ಹಾಕಲೇಬೇಕು. ಓಕೆನಾ? ನೋಡಿ ಈ ಥರ ಬಂತು. ಇವಾಗ ಇದಕ್ಕೆ ಒಂದು 3 ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಓಕೆನಾ? ಇನ್ನೊಂದು ಸೈಡು ಹಾಗೇ ಇದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಾದಾ ಬ್ಲೌಸ್ ಸ್ಟಿಚ್ಚಿಂಗ್ ರೆಡಿ ಆಗುತ್ತೆ. ಓಕೆನಾ? ಈ ಥರ ನೀವು ಟ್ರೈ ಮಾಡಿ. ಇವಾಗ ಯಾರ್ಯಾರು ನಾನು ವೀಡಿಯೋ ಫಾಲೋ ಮಾಡ್ತಿದ್ದೀರಾ ನೋಡಿ, ಆ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ನೆಕ್ಸ್ಟು ನಾಳೆನೇ ವೀಡಿಯೋ ಹಾಕ್ತೀನಿ. ಓಕೆನಾ? ಅದು ಏನು ನಿಮ್ಗೆ ಮಿಸ್ಟೇಕ್, ನಿಮ್ಗೆ ಇವಾಗ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂತ, ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾನು ಅದನ್ನೇ ಮತ್ತೆ ನಾಳೆಗೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಓಕೆನಾ? ನಿಮ್ಗೆ ಅರ್ಥ ಆಗೋವರೆಗೂ ಅರ್ಥ ಮಾಡಿಸ್ಕೊಡ್ತೀನಿ. ನಂತರ ಯಾರು ಹೇಳ್ಕೊಡಲ್ಲ. ನನ್ನ ಪ್ರಕಾರ ನನಗೆ ಹಂಗೆ ಅನಿಸುತ್ತೆ. ಇವಾಗ ನಾನು ಬೇರೆಯವ್ರನ್ನೆಲ್ಲ ನೋಡಿದಾಗ ನನ್ನ ಥರ ಯಾರು ಹೇಳ್ಕೊಡಲ್ಲ ಅಂತ. ಅದನ್ನು ನೀವು ಹೇಳಬೇಕು. ಇವಾಗ ನಾನೇ ಹೇಳ್ಕೊಂಡ್ರೆ ಅದು ಸರಿ ಹೋಗಲ್ಲ. ನೀವು ಹೇಳಬೇಕು, ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಇಲ್ಲ ಅನ್ನೋದು ಹೇಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಓಕೆನಾ? ಹಂಗಾಗಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಎಂಕರೇಜ್ ಆಗುತ್ತೆ. ಓಕೆನಾ? ಈ ರೀತಿ ಇನ್ನೊಂದು ಸೈಡನ್ನು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಓಕೆನಾ? ವಿಡಿಯೋ ಫುಲ್ಲು ನೋಡಿ. ನಾನು ಹೇಳ್ತಾನೆ ಇರ್ತೀನಿ, ಸ್ವಲ್ಪ ನೋಡಿಬಿಟ್ಟು ಅರ್ಥ ಆಗಲಿಲ್ಲ ಆ ಥರ ಎಲ್ಲ ಹೇಳೋಕ್ಕೆ ಹೋಗ್ಬೇಡಿ. ಫುಲ್ ವೀಡಿಯೋ ನೋಡಿ, ಏನು ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಅಲ್ಲಿ ನನಗೆ ಕಮೆಂಟ್ ಮಾಡಿ. ಸ್ಲೀವ್ಸ್ದ, ಬೆಲ್ಟ್ದ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿದ, ಇಲ್ಲ ಸ್ಲೀವ್ಸ್ದ, ಇಲ್ಲ ಫ್ರಂಟು ಬ್ಯಾಕು ಆ ಥರ, ಇಲ್ಲ ಸೈಡ್ ಜಾಯಿಂಟಿಂಗ್ದ ಆ ಥರ ನೋಡಿಕೊಂಡು ನನಗೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇನೇ ರಿಪ್ಲೈ ಮಾಡ್ತೀನಿ. ಅದಕ್ಕೆ ವೀಡಿಯೋ ಮಾಡಾಕ್ತೀನಿ. ಓಕೆನಾ? ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡಿ ತೆಗೆದುಬಿಟ್ರೆ ನಮಗೆ ರೆಡಿ ಆಯಿತು. ನೋಡಿ ನೀಟಾಗಿ ಪ್ಲಸ್ ಮಧ್ಯದಲ್ಲಿ ನಾವು ಎರಡೂ ಜಾಯಿಂಟ್ ಮಾಡಿದಾಗ ಪ್ಲಸ್ ರೀತಿ ಬರಬೇಕು, ಅಂದರೆ ಮೇಲೆ ಕೆಳಗೆ ಬರಬಾರ್ದು. ಆವಾಗ ಅದು ಕರೆಕ್ಟಾಗಿ ಬಂದಿದೆ ಅಂತ. ಅಳತೆ ಬ್ಲೌಸಿಂದ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಅವರು ಸ್ವಲ್ಪ ಸೊಂಟ ಟೈಟ್ ಮಾಡಿ ಅಂತ ಹೇಳಿದ್ರು, ಹಂಗೆ ಟೈಟ್ ಮಾಡಿದ್ದೀನಿ ಸ್ವಲ್ಪ. ಓಕೆನಾ? ಈಗ ಆಮೇಲೆ ಆರ್ಮೂಲ್ ರೌಂಡು ಮತ್ತು ಇಲ್ಲಿ ಎರಡೂ ಅದು ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಅದೂ ಕರೆಕ್ಟಾಗಿದೆ. ಅಲ್ಲೂ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಅಲ್ಲೇ ಸ್ಟಿಚ್ಚಿಂಗ್ ಹಾಕ್ಕೋಬೋದು. ಅಕಸ್ಮಾತ್ ಲೂಸ್ ಇದ್ದರೆ, ಇಲ್ಲ ಟೈಟ್ ಇದ್ದರೆ ಹೊಲಿಗೆ ತೆಗಿಬೇಕಾಗುತ್ತೆ, ಲೂಸ್ ಇದ್ದರೆ ಸ್ಟಿಚ್ ಹಾಕಬೇಕಾಗುತ್ತೆ. ಓಕೆನಾ? ಈ ರೀತಿ ರೆಡಿ ಐತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.